ಮಾತ್ರ ಜಪಿಸೋದು ಶ್ರೀರಾಮನ ನಾಮ. ಇಡೀ ದೇಶಕ್ಕೆ ಸದ್ದಿಲ್ಲದೆ ಹಾಕ್ತಿರೋದು ಪಂಗನಾಮ. ವರ್ಷದಲ್ಲೇ 15 ಪ್ರಧಾನಿಗಳು ಮಾಡಿದ ಸಾಲ 55 ಲಕ್ಷ ಕೋಟಿ. 10 ವರ್ಷದಲ್ಲೇ ಪ್ರಧಾನಿ ಮೋದಿ ಮಾಡಿರುವ ಸಾಲ 150 ಲಕ್ಷ ಕೋಟಿ. ಹೆಚ್ಚುತ್ತಿದೆ ನಿರುದ್ಯೋಗ, ತಾಂಡವವಾಡ್ತಿದೆ ರಣಭೀಕರ ಹಸಿವು. ಆದ್ರೂ ಸುಳ್ಳುಗಳನ್ನೇ ಸತ್ಯ ಮಾಡ್ತಿದ್ದೀರಲ್ಲ, ಸಿಗದಂತೆ ಸುಳಿವು. ಹಿಂದುತ್ವ ಎಂದು ಬಾಯಿ ಬಡ್ಕೊಳ್ಳೋ ಅಂಧ ಭಕ್ತರೇ ಎಚ್ಚೆತ್ತುಕೊಳ್ಳಿ. ನಿರ್ಮಲಕ್ಕನ ಪತಿರಾಯ ಬೆಚ್ಚಿಟ್ಟಿರುವ ಕಟು ವಾಸ್ತವ ಅರಿತುಕೊಳ್ಳಿ. ವೀಕ್ಷಕರೇ ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ಈ ವಿಚಾರ ನಿಜಕ್ಕೂ ದೇಶವನ್ನೇ ಬೆಚ್ಚಿ ಬೀಳಿಸ್ತಿದೆ. ಎಲ್ಲಿಂದ ಶುರು ಮಾಡಿದ್ರೂ ಕೇವಲ ಪ್ರಶ್ನೆಗಳೇ ನಮ್ಮ ಮುಂದೆ ಕಾಣುತ್ತಿವೆಯೇ ವಿನಃ ಆ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಸಿಗೋದೇ ಇಲ್ಲ. ಯಾಕಂದ್ರೆ ಇಡೀ ದೇಶವೇ ಭ್ರಮೆಗಳ ಸಂಭ್ರಮದಲ್ಲೇ ಮುಳುಗಿಬಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮಂದಿರ ಮಸೀದಿ ಗದ್ದಲದಲ್ಲಿ ನಮ್ಮ ವ್ಯವಸ್ಥೆ ಎಷ್ಟು ಅಧೋಗತಿಗೆ ತಲುಪುತ್ತಿದೆ ಎನ್ನುವ ಅರಿವು ಕೂಡ ನಮಗಿಲ್ಲದಷ್ಟು ಸುಳ್ಳುಗಳನ್ನೇ ಸತ್ಯವೆಂದು ನಂಬುತ್ತಿದ್ದೇವೆ. ಬದಲಾಗಿ ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರ ಪತಿ ರಾಜಕೀಯ ಅರ್ಥಶಾಸ್ತ್ರಜ್ಞರಾದ ಪರಕಾಲ ಪ್ರಭಾಕರ್ ಅವರೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇಷ್ಟಕ್ಕೂ ಅವರು ಬಚಾಬೈಲು ಮಾಡಿರುವ ದೇಶದ ಕಟುವಾಸ್ತವಗಳೇನು, ಇಡೀ ದೇಶ ಭ್ರಮೆಗಳ ಸಂಭ್ರಮದಲ್ಲೇ ಹೇಗೆ ಮುಳುಗಿ ಹೋಗ್ತಿದೆ ಎನ್ನುವುದರ ಬಗ್ಗೆ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ವೀಕ್ಷಕರೇ, ಸದ್ಯ ರಾಜ್ಯದಲ್ಲಿ ಇರಬಹುದು, ಇಲ್ಲ ದೇಶದಲ್ಲಿ ಇರಬಹುದು, ಎಲ್ಲೇ ಹೋದ್ರೆ ಕೇಳಿಸ್ತಾ ಇರೋದು ಅಯೋಧ್ಯೆಯ ಶ್ರೀರಾಮನ ನಾಮ. ಅಯೋಧ್ಯೆಯ ದೇಗುಲದಲ್ಲಿ ರಾಮನ ಪ್ರತಿಷ್ಠಾಪನೆಯ ಸಂಭ್ರಮವನ್ನೇ ದೇಶದ ಎಲ್ಲಾ ಮಾಧ್ಯಮಗಳು ಕಳೆದ ತಿಂಗಳಿನಿಂದ ಸಂಭ್ರಮಿಸುತ್ತಲೇ ಇವೆ. ದೇವಸ್ಥಾನದ ಉದ್ಘಾಟನೆಗೂ ಕೂಡ ಸಾವಿರಾರು ಕೋಟಿ ಖರ್ಚಾಗಿದೆ. ಇದೆಲ್ಲ ಎಷ್ಟು ಸಂಭ್ರಮದ ಸಂಗತಿ ಅಲ್ವಾ ಎಂದು ದೇಶದ ಜನ ಮಾತನಾಡುವಂತೆ ಮಾಧ್ಯಮಗಳು ಕೂಡ ಬಿಂಬಿಸ್ತಾ ಇದೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇಂತಹ ಸಂಭ್ರಮದಲ್ಲೇ ಇಡೀ ದೇಶವನ್ನ ಮುಳುಗಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರ ಇಡೀ ದೇಶಕ್ಕೆ ಸದ್ದಿಲ್ಲದೆ ಪಂಗನಾಮ ಹಾಕ್ತಿದೆ. ಅದು ಹೇಗೆ ಅಂತ ನೀವು ತಿಳಿಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ರವರ ಪತಿ ರಾಜಕೀಯ ಅರ್ಥಶಾಸ್ತ್ರಜ್ಞರಾದ ಪರಕಾಲ ಪ್ರಭಾಕರ್ ಬೆಚ್ಚಿಟ್ಟಿರುವಂತಹ ವಾಸ್ತವಗಳನ್ನ ಅರಿಯಲೇಬೇಕು. 1947ರಿಂದ ಇಲ್ಲಿಯವರೆಗೂ ನಮ್ಮ ದೇಶಕ್ಕೆ ಸುಮಾರು 16 ಮಂದಿ ಪ್ರಧಾನಿಗಳಾಗಿದ್ದಾರೆ. ಅದರಲ್ಲಿ ಕೆಲವರು 3 ಬಾರಿ, ಕೆಲವರು 2 ಬಾರಿ ಪ್ರಧಾನಿಯಾಗಿದ್ದಾರೆ. ಅದರಲ್ಲಿ 15 ಮಂದಿ ಪ್ರಧಾನಿಗಳು ಸೇರಿ ಕಳೆದ 65 ವರ್ಷದಲ್ಲೇ ಮಾಡಿದಂತಹ ದೇಶದ ಒಟ್ಟು ಸಾಲ 55 ಲಕ್ಷ ಕೋಟಿ. ಆದರೆ ಕಳೆದ 10 ವರ್ಷದಿಂದ ದೇಶದ ಸಾಲ ಎಷ್ಟಾಗಿದೆ ಗೊತ್ತಾ? 65 ವರ್ಷದಲ್ಲಿ 15 ಪ್ರಧಾನಿಗಳು ಮಾಡಿದ ಸಾಲಕ್ಕಿಂತ 3 ಪಟ್ಟು ಹೆಚ್ಚು ಸಾಲವನ್ನ ಪ್ರಧಾನಿ ಮೋದಿ ಒಬ್ಬರೇ ಮಾಡಿದ್ದಾರೆ. ಅಂದ್ರೆ 10 ವರ್ಷದಲ್ಲಿ ಮೋದಿ ಮಾಡಿರುವ ಸಾಲ ಬರೋಬ್ಬರಿ 150 ಲಕ್ಷ ಕೋಟಿ. 2014ರವರೆಗೂ 55 ಲಕ್ಷ ಕೋಟಿ ಇದ್ದ ದೇಶದ ಸಾಲ ಈಗ 205 ಲಕ್ಷ ಕೋಟಿಗೆ ತಲುಪಿದೆ. ಅಷ್ಟೇ ಅಲ್ಲ, 2014ರವರೆಗೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ತಲೆ ಮೇಲಿದ್ದ ಸರಾಸರಿ ಸಾಲ 65,000. ಆದ್ರೀಗ ಅದು ಬರೋಬ್ಬರಿ 1,45,000ಕ್ಕೆ ತಲುಪಿದೆ. ಅಲ್ಲ ವೀಕ್ಷಕರೇ,
ಸಾಮಾನ್ಯ ವ್ಯಕ್ತಿಗಳಾದ ನಾವು ನೀವು 50,000ನೋ ಅಥವಾ 1,00,000ನೋ ಸಾಲ ಮಾಡಿದ್ರೆ ನೆಮ್ಮದಿಯಿಂದ ಊಟ ಮಾಡೋದಿರ್ಲಿ, ನಿದ್ದೆ ಮಾಡೋಕ್ಕೂ ಆಗಲ್ಲ. ಅಂತಹದ್ರಲ್ಲಿ 10 ವರ್ಷದಲ್ಲೇ 150 ಲಕ್ಷ ಕೋಟಿ ಸಾಲದ ಹೊರೆ ಹೆಚ್ಚಾಗಿದೆ. ಅಂದ್ರೆ ಅದನ್ನ ಇಡೀ ದೇಶ ಹೇಗೆ ಅರಗಿಸಿಕೊಳ್ಳಬೇಕು ಎನ್ನುವ ಪ್ರಶ್ನೆಗೆ ಇದುವರೆಗೂ ಪ್ರಧಾನಿ ಮೋದಿಯಲ್ಲ, ಹಿಂದುತ್ವದ ಹೆಸರಲ್ಲೇ ಬೀದಿ ರಂಪಾಟ ಮಾಡುತ್ತಿರುವ ಒಬ್ಬ ಬಿಜೆಪಿ ನಾಯಕ ಕೂಡ ಉತ್ತರ ಕೊಡ್ತಿಲ್ಲ. ಇದೊಂದೇ ಅಲ್ಲ, ದೇಶದಲ್ಲಿ ನಿರುದ್ಯೋಗ ಕಳೆದ 45 ವರ್ಷದಲ್ಲಿ ಎಂದೂ ಕಾಣದಷ್ಟು ಹೆಚ್ಚಾಗಿದೆ. ಅಂದ್ರೆ 42% ನಿರುದ್ಯೋಗ ಸಮಸ್ಯೆ ಇದೆ. ಎಷ್ಟೋ ಮಂದಿ ಕೆಲಸಕ್ಕಾಗಿ ಇಸ್ರೇಲ್ ಸೇರಿದಂತೆ ಮಧ್ಯಪ್ರಾಚ್ಯ ದೇಶಗಳತ್ತ ಮುಖ ಮಾಡಿದ್ದಾರೆ. ಉತ್ತರ ಭಾರತದ ರಾಜ್ಯಗಳಲ್ಲಿನ ಜನರಂತೂ ಸೀದಾ ದಕ್ಷಿಣ ಭಾರತದ ಮಹಾನಗರಗಳಲ್ಲಿ ಕುಟುಂಬ ಸಮೇತ ಬಂದು ಸೆಟಲ್ ಆಗ್ತಿದ್ದಾರೆ. ಇಷ್ಟೆಲ್ಲ ನಿರುದ್ಯೋಗ ಸಮಸ್ಯೆ ತಾರಕಕ್ಕೇರಿದ್ರೂ ಕೇಂದ್ರ ಸರ್ಕಾರ ಮಾತ್ರ ಮೌನವಾಗಿ ಕಣ್ಮುಚ್ಚಿ ಶ್ರೀರಾಮನ ಜಪವನ್ನ ಮಾಡ್ತಾ ಇದೆ. ಇನ್ನು ಜಾಗತಿಕ ಮಟ್ಟದಲ್ಲೇ ಭಾರತದ ಹಸಿವಿನ ಸೂಚ್ಯಂಕ 2014ರಲ್ಲಿ 55ನೇ ಸ್ಥಾನದಲ್ಲಿತ್ತು. ಆದರೆ ಮೋದಿ ಪ್ರಧಾನಿ ಆದ ಬಳಿಕ ದೇಶದ ಹಸಿವಿನ ಸೂಚ್ಯಂಕ 142ನೇ ಸ್ಥಾನಕ್ಕೆ ಕುಸಿದಿದೆ. ಇದರ ಅರ್ಥ ಇಡೀ ದೇಶದಲ್ಲಿ ಹಸಿವು ತಾಂಡವವಾಡ್ತಾ ಇದೆ. ಆದ್ರೂ ಕೂಡ ಪ್ರಧಾನಿ ಮೋದಿ ಭಾಷಣ ಮಾಡೋದು ಏನ್ ಗೊತ್ತಾ? ದೇಶದ 80 ಕೋಟಿ ಜನಕ್ಕೆ ನಾವು ಅನ್ನಭಾಗ್ಯ ಕೊಟ್ಟಿದ್ದೀವಿ ಅಂತ, ದೇಶದಲ್ಲಿ ಯಾರು ಹಸಿವಿನಿಂದ ಬಳಲುತ್ತಿಲ್ಲ ಅಂತ. ಇಂತಹ ಬಿಲ್ಡಪ್ ಭಾಷಣಗಳಿಂದಲೇ ಇಡೀ ದೇಶದ ವಾಸ್ತವಗಳನ್ನ ಈ ಬಿಜೆಪಿ ನಾಯಕರು ಮುಚ್ಚಿಡ್ತಾ ಇದ್ದಾರೆ. ಇನ್ನು ರೈತರ ಬಗ್ಗೆ ನೋಡೋದಾದ್ರೆ, ತಮಗೆ ಬೇಕಾದಾಗ ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿ ಮಾಡ್ತಾರೆ. ಅದಕ್ಕೆ ರೈತರು 1.5 ವರ್ಷ ಕಾಲ ರಸ್ತೆಯಲ್ಲೇ ಕುಂತು ಹೋರಾಟವನ್ನ ಕೂಡ ಮಾಡ್ತಾರೆ. ಈ ಕಾಯ್ದೆ ವಾಪಸ್ ಪಡೆಯಲ್ಲ. ಆದ್ರೆ ಪಂಜಾಬ್ನಲ್ಲಿ ಚುನಾವಣೆ ಬಂದ ಕೂಡಲೇ ಮತ್ತೆ ಆ ರೈತ ವಿರೋಧಿ ಕಾಯ್ದೆಯನ್ನ ತಾವೇ ವಾಪಸ್ ಪಡೆಯುತ್ತಾರೆ. ಇಂತಹ ಡಬಲ್ ಸ್ಟ್ಯಾಂಡ್ ನೀತಿಗಳಿಂದಲೇ ದೇಶದಲ್ಲಿ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಹಳ್ಳ ಹಿಡಿಸಿರೋದು. ಕೇವಲ ಇಷ್ಟೇ ಅಲ್ಲ, ವಿರೋಧ ಪಕ್ಷಗಳು ತಮ್ಮನ್ನ 99 ಬಾರಿ ಟೀಕಿಸಿವೆ, ಹೀನಾಯವಾಗಿ ನಿಂದಿಸಿವೆ ಅಂತ ಲೆಕ್ಕ ಇಟ್ಟುಕೊಂಡು ಮಾತನಾಡುವ ಪ್ರಧಾನಿ ಮೋದಿಯವರಿಗೆ ಕೊರೋನಾದಿಂದ ಸತ್ತವರೆಷ್ಟು, ನಿರುದ್ಯೋಗದಿಂದ ನರಳುತ್ತಿರುವವರೆಷ್ಟು ಎನ್ನುವ ಲೆಕ್ಕ ಮಾತ್ರ ಎಂದಿಗೂ ಗೊತ್ತೇ ಇಲ್ಲ ಎನ್ನುವುದು ಪರಕಾಲ ಪ್ರಭಾಕರ್ ಹೇಳಿರುವಂತಹ ಮಾತು. ಇಷ್ಟು ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಬೀದಿಗೆ ಬಂದು ಧರ್ಮ ರಕ್ಷಣೆ ಮಾಡ್ತೀವಿ ಅಂತಿರುವ ಯಾವ ಬಿಜೆಪಿಗರಾಗಲಿ, ಬಿಜೆಪಿಗೆ ಸಾಥ್ ನೀಡ್ತಿರುವ ಇತರೆ ನಾಯಕರಾಗಲಿ ಯಾರೂ ಕೂಡ ಸಮಾಜದಲ್ಲಿರುವ ಜಾತಿಯ ಗೋಡಿಗಳನ್ನ ಕೆಡವಿ ಸಾಮರಸ್ಯ ಮೂಡಿಸ್ತಿಲ್ಲ. ಇವರೆಲ್ಲರೂ ಜಾತಿ ತಾರತಮ್ಯವೆಂಬ ವಿಷ ಬೀಜಕ್ಕೆ ಇನ್ನಷ್ಟು ದ್ವೇಷ, ಅಸೂಯೆ, ಅಜ್ಞಾನವೆಂಬ ನೀರು ಗೊಬ್ಬರ ಹಾಕಿ ಬೆಳೆಸ್ತಿದ್ದಾರೆ. ಇದರಲ್ಲಿ ಬಿಜೆಪಿ ಮುಖಂಡರದ್ದೇ ಹೆಚ್ಚಿನ ಪಾಲಿದೆ ಎನ್ನುವುದನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಗಂಭೀರವಾಗಿ ಪ್ರಸ್ತಾಪಿಸಿದ್ದಾರೆ. ಒಟ್ಟಿನಲ್ಲಿ ಕಳೆದ 10 ವರ್ಷದಿಂದ ಭಾರತೀಯರು ಭ್ರಮೆಗಳ ಸಂಭ್ರಮದಲ್ಲೇ ಸುಳ್ಳಿನ ಕೂಪದಲ್ಲಿ ಗಾಳಿಯಲ್ಲಿ ಕಟ್ಟಿರುವ ಗೋಪುರಗಳ ನಡುವೆ ದೇಶದ ಕಟು ವಾಸ್ತವಗಳನ್ನೇ ಮರೆತಿದ್ದಾರೆ. ಬಿಜೆಪಿಗರು ಕೂಡ ಸತ್ಯಗಳನ್ನೇ ಮರೆಮಾಚಿ ಹಿಂದುತ್ವದ ಹೆಸರಲ್ಲಿ ಇಡೀ ದೇಶಕ್ಕೆ ಸದ್ದಿಲ್ಲದೆ ಪಂಗನಾಮ ಹಾಕ್ತಿದ್ದಾರೆ. ಇನ್ನಾದ್ರೂ ದೇಶದ ಜನ ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ, ಸಮಾನತೆಗಾಗಿ, ಸಂವಿಧಾನದ ಆಶಯಗಳಿಗಾಗಿ ಧ್ವನಿ ಎತ್ತದೆ ಹೋದ್ರೆ ದೇಶದ ಸ್ಥಿತಿ ಅಧೋಗತಿ ತಲುಪೋದು ಅಕ್ಷರಶಃ ಸತ್ಯ. ಇಂತಹದ್ದೇ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ ಸಾಮ್ರಾಜ್ ಟಿವಿ.